ಹೋಗಿರ್ತಕ್ಕಂಥ ಈಗ ಈಗ ಊರು ಬಿಟ್ಟು ಹೋಗಿರೋಂಥ ಜನಗಳಿಗೆ ಅಲ್ಲಿ ಹೋಗಿ ಹಿಂಸೆ ಕೊಡ್ದೇ ಅವ್ರು ಬಂದು ಅವ್ರಿಗೆ ಒಂದಷ್ಟು ಕಾಲಾವಕಾಶಗಳನ್ನ ಕೊಟ್ಟು ಅವರ ಸಾಲನ ಮರುಪಾವತಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿಂದ ಬಂದಾಗ ಅವ್ರಿಗೆ ಅನುಕೂಲ ಆದಾಗ ಕಟ್ಸ್ಕೋಬೇಕಂತ ನನ್ನಲ್ಲಿ ವಿನಂತಿ. ಫೋಟೋ ತಗೋತಾರ. ಸರಿ. ಪೇಪರ್ಗೆ ಹಾಕ್ತಾರೆ ಯಾರ್ಯಾರು ಈ ಸಂಘ ಹೋಗಿ ಅವನ್ನ ತಗೋಬೋದು. ಇವರೇ ಹೋಗಿ ಅಂತ ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ ನನ್ನ ತಮ್ಮ ಲೋನ್ ಕಟ್ಟಕ್ಕಾಗಿದೆ. ಮಾನಸಿಕ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಆದರೂ ಕಟ್ಟಕ್ಕಾಗ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಮನೆ ಪದಾರ್ಥನೆಲ್ಲ ಮಡಗಿ ಅವ್ರಿಗೆ ಲೋನ್ ಕಟ್ಟಿದ್ದೀವಿ. ಇವಾಗ ಕಟ್ಟಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿಗಂತೂ ಮಾತು ಬರ್ತಾ ಇಲ್ಲ, ಕೆಲಸ ಬದುಕು ಏನು ಮಾಡ್ತಾ ಇಲ್ಲ. ನನ್ನ ತಮ್ಮ ಹೊರಗಡೆ ಹೋಗಿ ತಿರುಗಾಡ್ತಾನೆ ಇಲ್ಲ. ನಾವು ಎದ್ರಿಂದ ಕಟ್ಟೋದು, ನೀವು ಏನಾದರೂ ಒಂದು ಪರಿಹಾರ ಹುಡುಕಿ ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಗ್ರಾಮದ ಗೋಪಮ್ಮ ಸಬರೀಸ ಅವರು ಮತ್ತು ಅವ್ರ ಅಕ್ಕ ಮಂಗಳಮ್ಮ ಮನೆ ಮೇಲೆ ಲೋನ್ ತಗೊಂಡಿದ್ದಾರೆ. ಅವರು ಕಟ್ಟಕ್ಕಾಗದೆಯಾ, ಅವನು ಹೊರಗಡೆನೂ ಹೋಗಿ ತಿರ್ಗಾಡಕ್ಕೂ ಆಗದೆಯಾ, ಅವ್ರಿಗೆ ಭಯ ಎತ್ಕೊಂಡು ಒಳಗಡೆನೇ ಇದ್ದಾನೆ. ನಮ್ಮ ತಾಯಿಗಂತೂ ಮೈಂಡ್ ಅಪ್ಸೆಟ್ ಆಗಿ ಮಾತು ಬರ್ತಾ ಇಲ್ಲ. ಮದ್ದೂರು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಮಾತ್ರೆ ಇಂಜೆಕ್ಷನು ಮಾತ್ರೆ ತಗೊಳಕ್ಕೂ ದುಡ್ಡಿಲ್ಲ. ಆ ಥರ ಪರಿಸ್ಥಿತಿಲಿದ್ದೀವಿ. ಅಂದರೆ ಯಾವುದೇ ಒಂದು ವಸ್ತು ತಗೊಂಡೋಗಿ ಮಡಗ್ಬಿಟ್ಟು ನಾವು 1 ತಿಂಗಳು ಲೋನ್ ಕಟ್ತಾ ಇದ್ದೀವಿ. ಅಂದರೆ ಇವಾಗ ಕಟ್ಟಕ್ಕಾಗದೆ ನಮ್ಗೆ ಒದ್ದಾಡ್ತಾ ಇದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗೆ. ಏನಾದರೂ ಒಂದು ಪರಿಹಾರ ಹುಡುಕೊಡಿ. ಮನೆ ಹತ್ರ ಅವಮಾನ ಆಯ್ತಾ ಇದೆ. ಆ ಕಡೆ ಈ ಕಡೆ ಅಕ್ಕಪಕ್ಕದವರೆಲ್ಲ ನೋಡೋ ಗತಿ ಮಾಡಿಬಿಟ್ರು. ಇವಾಗ ನಮ್ಗೆ ಏನಾದರೂ ಪರಿಹಾರ ಹುಡುಕಿ ಹೇಳಿ. ನಮ್ಗೇನಾದ್ರು ಒಂದು ಪರಿಹಾರ ಸಂಘದವ್ರು ಬಂದು ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ಅದೇನಾದ್ರು ಪರಿಹಾರ ಹುಡುಕಿ ನಮ್ಗೆ ಏನಾದರೂ ಒಂದು ಒಳ್ಳೇದು ಮಾಡಿಕೊಡಿ. ನನ್ನವರು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಯಾರು ಗೇಯಕ್ಕೆ ಹೋಯ್ತಾ ಇಲ್ಲ, ಗೆತ್ತಕ್ಕೆ ಹೋಯ್ತಾ ಇಲ್ಲ. ಇರೋ ಪದಾರ್ಥನೆಲ್ಲ ಮಾಡ್ಬಿಟ್ಟು ನಾವು ಲೋನ್ ಕಟ್ಟಿದ್ದೀವಿ. ಇವಾಗಂತೂ ಕಟ್ಟಕ್ಕಂತೂ ಸಾಧ್ಯವಿಲ್ಲ. ಏನಾದರೂ ಪರಿಹಾರ ಹುಡುಕೊಡಿ. ಗೋಪಮ್ಮ ಸಬರೀಸ ಮಂಗಳಮ್ಮ ಹೆಗ್ಡಳ್ಳಿ ಗ್ರಾಮದ